ಹೆಲೋ ಡಿಯರ್ಸ್, ವೆಲ್ಕಮ್ ಟು ಕ್ಲಾಸ್. ನೋಡ್ರಿ, ಈ ಒಂದು ಕ್ಲಾಸ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಕಾನ್ಸೆಪ್ಟ್ ಮೇಲೆ ಬಂದಿರತಕ್ಕಂತ ನಿಮ್ಮ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಲ್ಲಿ ಗ್ರಾಮರ್ ಏನ್ ಬರುತ್ತೆ ಅದನ್ನ ನೋಡ್ಕೊಳ್ಳೋಣ. 2025, 2024 ಆಲ್ ದಿ ಎಕ್ಸಾಮಿನೇಷನ್, ಮಾರ್ಚ್, ಜೂನ್ ಅಂಡ್ ಆಗಸ್ಟ್ ಅಂಡ್ ಅದರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆಲ್ಸೋ. ಸೊ ಅಲ್ಲಿ ನೀವು ಈ ಕ್ವಶನ್ಸ್ ಗಳನ್ನು ನೋಡಬಹುದು. ಐಡೆಂಟಿಫೈಡ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನಾವು ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಎಷ್ಟು? ನೌನ್, ಪ್ರೊನೌನ್, adjective, adjective ಅಲ್ಲ, ಡಿ ಸೈಲೆಂಟ್, adjective, verb, adverb, preposition, conjunction, conjunction ಅಲ್ಲ, conjunction, interjection, interjunction ಅಲ್ಲ, interjection ಅದು, conjunction, interjection. ಓಕೆನಾ? ಎಸ್. ಸೊ ಇವು 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳಿದಾವೆ. ಇವುಗಳಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥ, ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡ್ಸ್ ಗಳು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಬಿಲಾಂಗ್ ಆಗುತ್ತೆ ಅಂತಕ್ಕಂಥದ್ದು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ ಬೇಸಿಕ್ ಕ್ಲಾಸಸ್ ಗಳಲ್ಲಿ, ರೈಟ್? ಎಸ್. ಈಗ 2025ರಲ್ಲಿ ಬಂದಿರತಕ್ಕಂಥ ಕ್ವಶನ್ ಅನ್ನು ನೋಡೋಣ. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅಂಡರ್ಲೈನ್ಡ್ ವರ್ಡ್ ಅನ್ನು ನೋಡ್ತೀವಿ ಕ್ವಿಕ್ಲಿ. ಸೊ ವರ್ಕರ್ಸ್ ಲಿಫ್ಟೆಡ್ ದ ಹೆವಿ ಗುಡ್ಸ್ ಕ್ವಿಕ್ಲಿ. ಲಿಫ್ಟೆಡ್ ವರ್ಬ್ ಇದೆಯಲ್ಲ, ಯಾವ್ದಾದ್ರೆ ಲಿಫ್ಟ್ ಮಾಡಿದ್ರು, ಕ್ವಿಕ್ಲಿ ಲಿಫ್ಟ್ ಮಾಡಿದ್ರು. ಲಿಫ್ಟ್ ಅಂತಕ್ಕಂಥದ್ದು ವರ್ಬ್. ವರ್ಬ್ ವರ್ಬ್ ಅನ್ನ ವಿಶೇಷತೆ ಅಂದ್ರೆ ವರ್ಬ್ ಯಾವ ತರ ನಡೆದಿದೆ ಅದನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೌ ದೇ ಲಿಫ್ಟ್, ಹೌ ಡಿಡ್ ದೇ ಲಿಫ್ಟ್, ದೇ ಲಿಫ್ಟೆಡ್ ಕ್ವಿಕ್ಲಿ. ಇಟ್ ಕ್ವಿಕ್ಲಿ, ದ ವರ್ಡ್ ಡಿಸ್ಕ್ರೈಬಿಂಗ್ ಹಿಯರ್ ಹೌ ದ ಆಕ್ಷನ್ ಹ್ಯಾಡ್ ಹ್ಯಾಪನ್ಡ್. ಆಕ್ಷನ್ ಯಾವ ತರ ಆಯ್ತು ಅಂತಕ್ಕಂಥದ್ದು ಈ ಕ್ವಿಕ್ಲಿ ವರ್ಡ್ ಆಕ್ಷನ್ ಅನ್ನ ವರ್ಣನೆ ಮಾಡ್ತಾ ಇದೆ. ಅದಕ್ಕೆ ಇದು ಆಡ್ವರ್ಬ್. ಅಂಡರ್ಸ್ಟುಡ್? ಇದು ಆಡ್ವರ್ಬ್. ಕ್ವಿಕ್ಲಿ, ಫಾಸ್ಟ್ಲಿ, ನೈಸ್ಲಿ ಇವೆಲ್ಲ ಆಡ್ವರ್ಬ್ಸ್ಗಳು. ಓಕೆನಾ? ಎಸ್. ಸೊ 2024 ಮಾರ್ಚ್ ಫಸ್ಟ್ ಎಕ್ಸಾಮ್ ಅಲ್ಲಿ ಮೇಘನಾ ಈಸ್ ಅ ಕೈಂಡ್ ಹಾರ್ಟೆಡ್ ಪರ್ಸನ್. ಸೊ ಪರ್ಸನ್ ಈಸ್ ನೌನ್. ಪರ್ಸನ್ ಈಸ್ ನೌನ್. ಕೈಂಡ್ ಹಾರ್ಟೆಡ್ ವರ್ಡ್ ಈಸ್ ಡಿಸ್ಕ್ರೈಬಿಂಗ್ ಹೌ ಮೇಘನಾ ಈಸ್. ಮೇಘನಾ ಯಾವ ತರ ಇದ್ದಾಳೆ ಅಂತಕ್ಕಂಥದ್ದನ್ನ ಕೈಂಡ್ ಹಾರ್ಟೆಡ್ ವರ್ಡ್ ಅದನ್ನ ಅವಳ ಒಂದು ಕ್ಯಾರೆಕ್ಟರ್ ಅನ್ನ, ಕ್ವಾಲಿಟಿಯನ್ನ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಸೊ ಕ್ಯಾರೆಕ್ಟರ್, ಕ್ವಾಲಿಟಿ, ಕ್ವಾಂಟಿಟಿಯನ್ನ ಡಿಸ್ಕ್ರೈಬ್ ಮಾಡೋದು ಅಜೆಕ್ಟಿವ್. 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 ವರ್ಬ್ ಅನ್ನು ಡಿಸ್ಕ್ರೈಬ್ ಮಾಡೋದು ಅಡ್ವರ್ಬ್. ನೌನ್, ಪ್ರೊನೌನ್, ಕ್ವಾಲಿಟಿ, ಕ್ವಾಂಟಿಟಿಯನ್ನ ಡಿಸ್ಕ್ರೈಬ್ ಮಾಡೋದು ಅಜೆಕ್ಟಿವ್. ಅಂಡರ್ಸ್ಟುಡ್? ಎಸ್. ನೆಕ್ಸ್ಟ್ ಬರ್ರಿ. 2024 ಜೂನ್ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಕ್ಕಂಥದ್ದು, ರಾಜ್ ಈಸ್ ವೆರಿ ಅಡ್ವೆಂಚರಸ್. ಅಡ್ವೆಂಚರಸ್ ನೋಡ್ರಿ, ಅಡ್ವೆಂಚರಸ್ ಅನ್ನೋ ವರ್ಡ್ ರಾಜ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದೆ. ಅಂದ್ರೆ ರಾಜ್ ಕ್ವಾಲಿಟಿ ಬಗ್ಗೆ ಹೇಳ್ತಾ ಇದೆ. ಅದಕ್ಕೆ ಇದು ಅಜೆಕ್ಟಿವ್. ಇದರ ಬಗ್ಗೆ ಹೆಚ್ಚಿಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡೋದು ಬೇಡ. ನಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದರ ಅರ್ಥ, ಅದು ಸಂದರ್ಭ ಬೇಡ. ಇಲ್ಲಿ ಯಾವುದೇ ವರ್ಬ್ ಇಲ್ಲ. ಅದಕ್ಕೆ ರಾಜು ನೌನ್ ಅಂದ್ರೆ ರಾಜು ಇಸ್ ವೆರಿ ಅಡ್ವೆಂಚರಸ್. ಸಾಹಸಿ. ಅಡ್ವೆಂಚರಸ್ ಅಂದ್ರೆ ಸಾಹಸಿ ಅಂತ ಹೇಳ್ತೀವಲ್ಲ ಅದಕ್ಕೆ. ಸೊ ಸಾಹಸಿ ಒಬ್ಬ ವ್ಯಕ್ತಿಯ ಗುಣಲಕ್ಷಣವನ್ನು ಹೇಳ್ತಾ ಇದೆ, ಕ್ಯಾರೆಕ್ಟರ್ ಅನ್ನು ಹೇಳ್ತಾ ಇದೆ, ಕ್ವಾಲಿಟಿಯನ್ನು ಹೇಳ್ತಾ ಇದೆ. ಅದಕ್ಕೆ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅದು. ಓಕೆನಾ? ಎಸ್. 2024 ಆಗಸ್ಟ್ 3ನೇ ಎಕ್ಸಾಮ್ ಅಲ್ಲಿ ವಿ ಆರ್ ವಾಚಿಂಗ್ ಅನ್ ಇಂಪಾರ್ಟೆಂಟ್ ಮ್ಯಾಚ್. ಹಿಯರ್ ಮ್ಯಾಚ್ ಇಸ್ ಅಗೇನ್ ಅ ನೌನ್. ನೌನ್. ಸೊ ಮ್ಯಾಚ್ ಇಸ್ ವೆರಿ ಇಂಪಾರ್ಟೆಂಟ್. ಹೌ ಮ್ಯಾಚ್ ಇಸ್? ಮ್ಯಾಚ್ ಇಸ್ ಇಂಪಾರ್ಟೆಂಟ್ ಮ್ಯಾಚ್. ಸೊ ಅಗೇನ್ ಇಟ್ ಈಸ್ ಅಜೆಕ್ಟಿವ್. ನೋಡ್ರಿ, ಇಂಪಾರ್ಟೆಂಟ್ ಮ್ಯಾಚ್ ಅಂದ್ರೆ ಅಜೆಕ್ಟಿವ್. ಮ್ಯಾಚ್ ಅಂದ್ರೆ ನೌನ್. ನೌನ್ ಡಿಸ್ಕ್ರೈಬ್ ಮಾಡ್ತಾ ಇದೆ. ನೋಡ್ರಿ, ವಿ ಆರ್ ವಾಚಿಂಗ್. ವಿ ಆರ್ ವಾಚಿಂಗ್. ಸೊ ಇಂಪಾರ್ಟೆಂಟ್ ಮ್ಯಾಚ್. ಹೌದಾ? ಇಂಪಾರ್ಟೆಂಟ್ ಮ್ಯಾಚ್. ಯಾವ ಮ್ಯಾಚ್? ಇಂಪಾರ್ಟೆಂಟ್ ಮ್ಯಾಚ್. ರೈಟ್? ಎಸ್. ಸೊ ಇಟ್ ಈಸ್ ಅಜೆಕ್ಟಿವ್. ನೆಕ್ಸ್ಟ್ ನೋಡ್ರಿ, ಐ ನೀಡ್ ಸಮ್ ವಾಟರ್. ಐ ನೀಡ್ ಸಮ್ ವಾಟರ್. ವಾಟರ್ ಕ್ವಾಂಟಿಟಿ ಹೇಳ್ತಾ ಇದೆ. ಏನ್ರಿ? ವಾಟರ್ ಕ್ವಾಂಟಿಟಿ. ಕ್ವಾಂಟಿಟಿ ನೋಡ್ರಿ, ಕ್ವಾಂಟಿಟಿ ಆರ್ ಕ್ವಾಲಿಟಿ ಹೇಳೋದಿದ್ರೆ, ಕ್ವಾಲಿಟಿ, ಕ್ವಾಲಿಟಿ ಹೇಳೋದಾದ್ರೆ ಅದು ಅಜೆಕ್ಟಿವ್. ಅಜೆಕ್ಟಿವ್. ಓಕೆನಾ? ಎಸ್. ವಾಟರ್ ಅಗೇನ್ ನೌನ್. ನೌನ್ ಅನ್ನ ಕ್ವಾಂಟಿಟಿ ಹೇಳ್ತಾ ಇದೆ, ಸಮ್. ಅದಕ್ಕೆ ಇದು ಅಜೆಕ್ಟಿವ್. ಅಜೆಕ್ಟಿವ್. ಓಕೆನಾ? ಒಪ್ಕೊಂತೀರಿ? ಎಸ್. ಮತ್ತೆ ಬರಲಿ, ಬಲೇಶ್ವರ್ ವಾಸ್ ಅ ಲ್ಯಾಂಕಿ ಬಾಯ್. ಬಾಯ್ ಈಸ್ ನೌನ್ ಹಿಯರ್. Boy is noun here. So lanky describing how this boy. ಬಲೇಶ್ವರ. ಬಲೇಶ್ವರ ಯಾವ ತರ ಇದ್ದಾನೆ? ಬಲೇಶ್ವರ ಈ ಬಾಯ್ ಅಂತಕ್ಕಂಥ ನೌನ್ ಇದೆಯಲ್ಲ, ಆ
ಲ್ಯಾಂಕಿ ಅಂತಕ್ಕಂಥ ವರ್ಡ್ ಆ ಹುಡುಗನ ಗುಣಲಕ್ಷಣಗಳನ್ನ, ಕ್ಯಾರೆಕ್ಟರ್ ಅನ್ನ, ಕ್ವಾಲಿಟಿಯನ್ನು ಹೇಳ್ತಾ ಇದೆ. ಅದಕ್ಕೆ ಲ್ಯಾಂಕಿ ಈಸ್ ಅಜೆಕ್ಟಿವ್. ರೈಟ್? ಎಸ್. ಮತ್ತೆ ನೋಡ್ರಿ, ಮೈಸೂರ್ ಈಸ್ ಅ ಕ್ಲೀನ್ ಸಿಟಿ. ಹಿಯರ್ ಸಿಟಿ ಈಸ್ ಅಗೇನ್ ಅ ನೌನ್. ಸೊ ಹೌ ನೌನ್ ಈಸ್ ಕ್ಲೀನ್. ಸೊ ಕ್ಲೀನ್ describing the noun, therefore it is adjective. Adjective. Understood? Adjective. ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ನೋಡ್ಕೊಳ್ಳಿ ಅಜೆಕ್ಟಿವ್ ಏನು ಅಂತಕ್ಕಂಥದ್ದು, ಅಡ್ವರ್ಬ್ ಅಂತಕ್ಕಂಥದ್ದು ಏನು ಅಂತ ಗೊತ್ತಾಗತ್ತೆ. ರಾಜಪ್ಪ ವಾಟರ್ಸ್ ಹಿಸ್ ಗಾರ್ಡನ್ ಡೈಲಿ. ಅವನು ಗಾರ್ಡನಿಗೆ ನೀರ್ ಹಾಕ್ತಿದ್ದಾನೆ, ಡೈಲಿ ಹಾಕ್ತಿದ್ದಾನೆ. ನೋಡ್ರಿ, ಡೈಲಿ ವರ್ಡ್ ಡಿಸ್ಕ್ರೈಬ್ಸ್ ದಿ ಆಕ್ಷನ್. ಆಕ್ಷನ್ ಇಸ್ ಹ್ಯಾಪನಿಂಗ್ ಡೈಲಿ. ಇದು adverb. Why? Because the action, watering, waters, ರಾಜಪ್ಪ ವಾಟರ್ಸ್, ವಾಟರ್ಸ್ ಅಂದ್ರೆ ನೀರ್ ಹಾಸ್ತೀವಲ್ಲ, ಸೊ ಗಾರ್ಡನಿಗೆ ನೀರು ಹಾಕ್ತಿವಲ್ಲ, ಸೊ ಡೈಲಿ ಹಾಕ್ತಿದ್ದಾನೆ. ಸೊ ಕ್ರಿಯೆ ಎಷ್ಟು ನೋಡ್ರಿ, ಕ್ರಿಯೆ ಯಾವ ತರ ನಡೀತಾ ಇದೆ ಅದರ ವಿಶೇಷತೆಯನ್ನ ಡಿಸ್ಕ್ರೈಬ್ ಡೈಲಿ, ದ ವರ್ಡ್ ಡೈಲಿ ಡಿಸ್ಕ್ರೈಬಿಂಗ್ ಹಿಯರ್ ಹೌ ದಿ ಆಕ್ಷನ್ ಈಸ್ ಹ್ಯಾಪನಿಂಗ್ ರೈಟ್ ನೌ ಡೈಲಿ. ಸೊ ಅಡ್ವರ್ಬ್, ವರ್ಬ್ ಅನ್ನ ಡಿಸ್ಕ್ರೈಬ್ ಮಾಡೋದೇ ಅಡ್ವರ್ಬ್. ನೌನ್ ಗಳನ್ನ ಡಿಸ್ಕ್ರೈಬ್ ಮಾಡೋದು, ಪ್ರೊನೌನ್ ಅನ್ನ ಡಿಸ್ಕ್ರೈಬ್ ಮಾಡೋದೇ ಅಜೆಕ್ಟಿವ್. ನಿಮಗೆ ನೆನಪಿರಲಿ, ಬೇಸಿಕ್ ಕ್ಲಾಸ್ ಅಲ್ಲಿ ಅಡ್ವರ್ಬ್, ಅಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಇವುಗಳನ್ನ ನೋಡ್ಕೊಳ್ಳಿ ಅಂತ. ಐಡೆಂಟಿಫೈ ಅಗೇನ್ 2023 ಇವೆಲ್ಲ ಇಸ್ವಿಗಳು ಯಾವ ಯಾವ ವರ್ಷಕ್ಕೆ ಬಂದಿದಾವೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ. ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ, ಟೋಲ್ಡ್ V2 ಫಾರ್ಮ್. ಸೊ ವರ್ಬಿಗ ಇದು ವಿಶೇಷತೆ ಹೇಳ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ, ಹೌ ದಿ ಸ್ಟೋರೀಸ್ ಆರ್ ಬೀಯಿಂಗ್ ಟೋಲ್ಡ್, ಹೌ ಯಾವ ತರ ನಡೀತಾ ಇದೆ ಸ್ಟೋರಿ. ಇಂಟ್ರೆಸ್ಟಿಂಗ್ಲಿ adverb. It is describing the verb. Verb is here, that is told, telling. So verb ಯಾವ ತರ ನಡೀತಾ ಇದೆ, ಇಲ್ಲಿ ಆಕ್ಷನ್ ಯಾವ ತರ ನಡೀತಿದೆ, ಕ್ರಿಯೆ ಯಾವ ತರ ನಡೀತಾ ಇದೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಇಂಟ್ರೆಸ್ಟಿಂಗ್ಲಿ. ರೈಟ್? ಎಸ್, therefore it is adverb. Next, nobody is satisfied with wealth, but everybody is satisfied with wisdom. ಸೊ ಹಿಯರ್ ವಿಸ್ಡಮ್ ಅಂತಕ್ಕಂಥದ್ದು ಏನ್ ಗೊತ್ತಾ, ಇದು ನೌನ್. ಇದು ವಿಸ್ಡಮ್ ಅಂತಕ್ಕಂಥದ್ದು ನೌನ್. ಹೌದಾ? ಇದು ನೌನ್. ವಿಸ್ಡಮ್, ಕಿಂಗ್ಡಮ್, ಹೌದಾ? ಸೊ ಇವೆಲ್ಲ ನೌನ್. ಸೊ ನೌನ್ ಅಂಡ್ ಇಟ್ಸ್ ಟೈಪ್ಸ್ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ಡಿಸ್ಕಷನ್ ಮಾಡಿವಿ. ಅಲ್ಲಿ ಹೋಗಿ ನೋಡ್ಕೋರಿ, ನಿಮಗೆ ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ ಅಂತ. ಸೊ ಪ್ರತಿ ಸಲ ಅಜೆಕ್ಟಿವ್ ಅಡ್ವರ್ಬ್ ಆಗ್ಬೇಕಂತೇನಿಲ್ಲ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಏನಾದ್ರೂ ಇರಬಹುದು. ನೀವು ಹುಷಾರಾಗಿ ಇದನ್ನು ನೋಡ್ಕೋಬೇಕು. The temples at Hampi are magnificent. Temples, noun. ನೋಡ್ರಿ, ನೌನ್. ಈ ಟೆಂಪಲ್ ಯಾವ ತರ ಇದಾವೆ, ಮ್ಯಾಗ್ನಿಫಿಸೆಂಟ್. ನೌನ್ ಅನ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ. ಟೆಂಪಲ್ ಯಾವ ತರ ಇದಾವೆ, ಟೆಂಪಲ್ ಅದ ಕ್ವಾಲಿಟಿ, ಅದರ ಕ್ವಾಂಟಿಟಿಯನ್ನು ಹೇಳ್ತಾ ಇದೆ, ಕ್ವಾಲಿಟಿಯನ್ನು ಹೇಳ್ತಾ ಇದೆ. ಟೆಂಪಲ್ಸ್ ಯಾವ ತರ ಇದೆ, ಮ್ಯಾಗ್ನಿಫಿಸೆಂಟ್, ಅದಕ್ಕೆ ಅಜೆಕ್ಟಿವ್. ಅಂಡರ್ಸ್ಟುಡ್? ಎಸ್. ಸೊ ನೆಕ್ಸ್ಟ್ ನೋಡ್ರಿ, we should use eco-friendly things. Things again it is noun. Things noun. Things ಯಾವ ತರ ಇದಾವೆ, eco friendly ಇದಾವೆ. ಹೌದಾ? ಥಿಂಗ್ಸ್ ಯಾವ ತರ ಇದಾವೆ, ಥಿಂಗ್ಸ್ eco friendly ಇದಾವೆ. ಅಂಡರ್ಸ್ಟುಡ್? eco friendly ಥಿಂಗ್ಸ್ ಇದಾವೆ, ಅದಕ್ಕೆ ಇದು ಅಜೆಕ್ಟಿವ್. ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡೋದೇ ಅಜೆಕ್ಟಿವ್. ಅಂಡರ್ಸ್ಟುಡ್? ಎಸ್. ಸೊ ಇದಿಷ್ಟು ಆಯ್ತು. ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನೀವು ಇನ್ನೊಂದ್ಸಲ ಅದನ್ನ ನೀವು ಅರ್ಥ ಮಾಡ್ಕೋಬೇಕು. 8 ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಡಿಸ್ಕಷನ್ ಮಾಡಿವಿ. ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ನೀವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿಪ್ಪ ಅಂತ ನಿಮಗೆ ಇವು ಬಹಳ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ರೈಟ್? ಎಸ್.